ನಾನು ರಿಟೈರ್ಮೆಂಟ್ ಇದ್ದೀನಿ ನಾನು. ಈಗ ಮುಂದೆ ನಮ್ಮ ಸಂಸರ್ಗದ ದಾರಿ ಯಾರು ತೋರಿಸ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವ್ರು ಏನು ಮಾಡಬೇಕು, ಈ ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ದು ಯಾರು ಮಾಡ್ತಾಯಿದ್ದಾರೆ ನಮ್ಮ ಉಪನ್ಯಾಸಕರಾಗಿ ಅವರೆಲ್ಲರೂ ಹಿಂದೆ ಯಾವ ರೀತಿ ನೇಮಕಾತಿ ಮಾಡ್ಕೊಂಡ್ರು. ನೇಮಕಾತಿ ಮಾಡ್ಕೋಬೇಕು ಪ್ರತಿ ವರ್ಷ ರಾಜ್ಯ ಮಟ್ಟದ ರ್ಯಾಂಕಿಂಗ್ ಪಟ್ಟಿನ ತಯಾರು ಮಾಡ್ತಾಯಿದ್ರು. ಅವಾಗ ಅಲ್ಲಿ ವೇಟೇಜ್ ಎಲ್ಲ ಕೊಡ್ತಾಯಿದ್ರು. ಇಷ್ಟೆಲ್ಲ ನೆಟ್ಟು ಸೆಟ್ಟು ಪೇಜ್ ಯಾವುದೇ ಮೋಸ ಆಗ್ತಿರಲಿಲ್ಲ, ಎಲ್ಲವನ್ನೂ ಕೊಡ್ತಾಯಿದ್ರು. ಈಗ ಬರೀ ಕೇವಲ ಅವ್ರನ್ನೇ ತೆಗೆದುಕೊಳ್ಬೇಕು ಅಂದರೆ 20-25 ಸರ್ವಿಸ್ ಮಾಡಿದಂಥವ್ರಿಗೆ ಇಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥದ್ದು. ಮಕ್ಕಳ ಹಿತದೃಷ್ಟಿನ ಗಮನ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂತಂದರೆ ಆಗ ನಮ್ಮ ಸರ್ವಿಸ್ಗೆ ಬೆಲೆ ಇಲ್ವಾ? ಇಷ್ಟೊಂದು ಸೇವೆ ಮಾಡಿದಂಥವ್ರಿಗೆ ನಾವೇನು ಪಾಠ ಕಲಿಸಿದ್ದೀವಿ. ನಮ್ಮನ್ನು ಇವತ್ತು ನಾನ್ ಕ್ವಾಲಿಫೈಡ್ ಅನ್ನೋ ಸರ್ಕಾರ ಮತ್ತು ಇಲಾಖೆ ಇಷ್ಟು ವರ್ಷ ಪಾಠ ಮಾಡಿದ್ರೆ ನಮ್ಮ ಮಕ್ಕಳು ವಿದ್ಯಾರ್ಥಿಗಳೆಲ್ಲ ಈಗ ಡಿಗ್ರಿ ತೊಗೊಂಡಿದ್ದಾರೆ. ಹಾಗಾದರೆ ಒಬ್ಬ ಅನ್ಕ್ವಾಲಿಫೈಡ್ ಟೀಚರ್ ಹತ್ರ ಪಾಠ ಕೇಳುವಂಥ ವ್ಯಕ್ತಿಗಳಿಗೆ ಕೊಟ್ಟಿರುವಂಥ ಡಿಗ್ರಿ, ಸರ್ಕಾರ ನೀಡಿರುವಂಥ ಡಿಗ್ರಿ ಎಷ್ಟು ಮಟ್ಟಿಗೆ ಕ್ವಾಲಿಫೈಡ್ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಯೋಚನೆ ಮಾಡಬೇಕಾಗುತ್ತೆ ಸರ್ಕಾರ. ಆ ನಿಟ್ಟಿನಲ್ಲಿ ಸೇವಾನುಭವಕ್ಕೆ ಆದ್ಯತೆ ಕೊಟ್ಟು ಈಗ ಯಾರು ಹಿಂದೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು ಮತ್ತು ಈಗ ಹೊಸ ನೇಮಕಾತಿಗಳಾಗ್ತದೆ. ಮತ್ತು ಕಾನೂನು ಇದೇನಪ್ಪ ಅಂದರೆ ಒಬ್ಬ ಅತಿಥಿ ಉಪನ್ಯಾಸಕರಿಗೆ ಇನ್ನೊಬ್ಬ ಅತಿಥಿ ಉಪನ್ಯಾಸಕ ಬದಲಾವಣೆ ಮಾಡಬಾರ್ದು. ಒಂದು ವೇಳೆ ಬದಲಾವಣೆ ಮಾಡಲೇಬೇಕು ಅಂದರೆ ಕಾಯಂ ಉಪನ್ಯಾಸಕ ನೇಮಕ ಮಾಡಿ ಅಂತ ಹೇಳುತ್ತೆ. ಇವರು ಸರ್ಕಾರ ಕಾಯಂ ಉಪನ್ಯಾಸಕರ ಪದೇ ವರ್ಷ ಮಾಡ್ಕೊಂಡು ಬರ್ತಿದ್ರೆ ಈ ಸಮಸ್ಯೆ ಬರ್ತಾ ಇರಲ್ಲ. ಸುಮಾರು 10-11 ಸಾವಿರ ಅತಿಥಿ ಉಪನ್ಯಾಸಕ ಕೆಲಸ ಮಾಡ್ತಾಯಿದ್ದೀವಿ. 20 ವರ್ಷಗಳಿಂದ ಮಾಡ್ತಾಯಿದ್ದೀವಿ ಅಂದರೆ 20 ವರ್ಷ ಸರ್ಕಾರಕ್ಕೆ ಎಷ್ಟು ಉಳಿತಾಯ ಆಗಿದೆ ಅಂತಕ್ಕಂಥ ಯೋಚನೆ ಮಾಡಬೇಕು. ಮತ್ತು ಇಷ್ಟು ವರ್ಷ ನಾವು ಉನ್ನತ ಶಿಕ್ಷಣ ಇಲಾಖೆಯನ್ನು ಯಾವ ಮಟ್ಟಕ್ಕೆ ಕೊಂಡೊಯ್ದಿದ್ದೀವಿ ಅಂತಕ್ಕಂಥದ್ದು. ಕಾಯಂ ಉಪನ್ಯಾಸಕರು ಇರ್ತಕ್ಕಂಥ ಕೇವಲ 6,000 ಜನ ಮಾತ್ರ. ಅತಿಥಿ ಉಪನ್ಯಾಸಕರು 11,000 ಜನ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ಅತಿಥಿ ಉಪನ್ಯಾಸಕರಾಗಿರೋದ್ರಿಂದ ಇವತ್ತು ಇಷ್ಟೆಲ್ಲ ಮಾಡಿದಂಥವ್ರನ್ನ ಏಕಾಏಕಿ ನೀವು ಕ್ವಾಲಿಫೈಡ್ ಅಲ್ಲ ಅಂತ ಹೊರಗೆ ಕಳಿಸೋದಾದರೆ ಹಾಗಾದ್ರೆ ನಮ್ಮ ಪಾಠ ಮಾಡೋದಕ್ಕೆ ಬೆಲೆ ಏನು ಸಿಕ್ಕಿದೆ? ಡಿಗ್ರಿ ಹೆಂಗೆ ಕೊಡೋಕ್ಕೆ ಸಾಧ್ಯ ಇದೆ? ಇವತ್ತು ಸರ್ಕಾರ ಮನಸ್ಸು ಮಾಡಲಿ, ನಮಗೆ ಕ್ವಾಲಿಫೈಡ್ ಅಲ್ಲ ಅಂತ ಕಿತ್ತಾಕೋದಾದರೆ ಇಷ್ಟು ವರ್ಷ ನಾವೇನು ಪಾಠ ಮಾಡಿ ಡಿಗ್ರಿ ಕೊಟ್ಟಿದ್ದಾರೆ ಸರ್ಕಾರ, ಆ ಸರ್ಕಾರ ಕೊಟ್ಟಿರೋ ಡಿಗ್ರಿನೂ ಕೂಡ ಕ್ವಾಲಿಫೈಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಯಾರು ಕೇಳಬೇಕಾದ್ರೆ ಡಿಗ್ರಿ ಪಾಠ ಮಾಡಿಸ್ಕೊಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಇಷ್ಟೆಲ್ಲ ಇದ್ದಾಗ ಯಾಕೆ ಈ ಶಿಕ್ಷಣ ವ್ಯವಸ್ಥೆ ಹಾಕಿರಬೇಕು, ಉನ್ನತ ಶಿಕ್ಷಣ ಇಲಾಖೆ ಹಾಕಿರಬೇಕು? ಮಂತ್ರಿಗಳು ಮನಸ್ಸು ಸರ್ ಮಾತಾಡ್ತಾ ಇದ್ದಾರೆ. ಒಂದು ಕಡೆ ನೆಟ್ಟು ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. 3 ವರ್ಷ ಟೈಮ್ ಕೊಟ್ಟಿದ್ದು ನಮ್ಮ ಹಿಂದಿನ ಸರ್ಕಾರದಲ್ಲಿ. ಆದರೆ ಹಿಂದಿನ ಸರ್ಕಾರ ಟೈಮ್ ಕೊಟ್ಟ ಸಂದರ್ಭದಲ್ಲಿ ಪರೀಕ್ಷೆನೇ ಕಾಲ್ ಮಾಡಲಿಲ್ಲ, ಬರೀ 2 ಬಾರಿ ಕಾಲ್ ಮಾಡಿರ್ತಾರೆ. 2 ಬಾರಿ ಕಾಲ್ ಮಾಡಿ ಇನ್ನೂ ರಿಸಲ್ಟ್ ಕೊಟ್ಟಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ 3 ವರ್ಷದಲ್ಲಿ ನಾವು ಮಾಡ್ಕೊಳ್ಬೇಕು ಅನ್ನೋದು ಅವೈಜ್ಞಾನಿಕವಾದಂಥ ಒಂದು ಪದ್ಧತಿ ಇದು. ಈಗ ಪರೀಕ್ಷೆ ಕಟ್ಟೋದಕ್ಕೆ ಪಾಸ್ ಆಗಬೇಕು ಅಂತ ಹೋಗ್ತಾನೆ, ಫೇಲ್ ಆಗಬೇಕು ಅಂತ ಯಾರು ಹೋಗೋದಿಲ್ಲ. ಆಮೇಲೆ UGC ನಿಯಮಾವಳಿ ಪ್ರಕಾರ ಕೇವಲ ಯಾರೇ ನೆಟ್ಟು ಸೆಟ್ ಪಾಸ್ ಬರೀಬೇಕಾದ್ರೂ ಕೂಡ 6% ಮಾತ್ರ ರಿಸಲ್ಟ್ ಕೊಡ್ತಾರೆ. 100 ಜನ ತೊಗೊಂಡ್ರೆ ಕೇವಲ 6 ಜನ ಮಾತ್ರ ಪಾಸ್ ಮಾಡಬೇಕು ಅಂತ ಏಕಾಏಕಿ ಅವ್ರು ಕಟ್ ಆಫ್ ಇಟ್ಕೊಂಡ್ರೆ ಇನ್ನು ಮಿಕ್ದವ್ರು ಪಾಸ್ ಯಾಕೆ ಆಗಬೇಕು? ನಾವು 6 ಜನ ಆದರೆ 100ಕ್ಕೆ 6 ಜನ ಅಂದರೆ 1,06,000 ಜನ ಆಗ್ತಾರೆ. ಅಲ್ಲಿ ಮಿಕ್ದವ್ರು 94,000 ಫೇಲ್ ಮಾಡಿ ಕೂರಿಸಿದ್ರೆ ಸರ್ಕಾರದ ನಿಯಮನೂ ಉದ್ಯೋಗಾವಕಾಶ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಟ್ ಆಫ್ ಮಾರ್ಕ್ಸ್ ಇಟ್ಕೊಂಡು ಹೋದರೆ ಅದನ್ನು ತೆಗೆದಾಕ್ಲಿ. ಯಾರು ಅವರು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಏನು ಕೊಟ್ಟಿರ್ತಾರೋ ಆ ಪಾಸಿಂಗ್ ಮಾರ್ಕ್ಸ್ ಪ್ರಕಾರ ಯಾರು ಕ್ವಾಲಿಫೈಡ್ ಅಂತ ಅವ್ರು ಮಾಡಿಕೊಂಡು ತೋರಿಸ್ಕೊಳ್ಳಿ. ಆದರೆ ಯಾವುದೇ ಆದೇಶಗಳು ಬಂದರೂ ಕೂಡ ಪ್ರಾಸ್ಪೆಕ್ಟಿವ್ ಆಗಿರಬೇಕು ಹೊರತು ರೆಟ್ರಾಸ್ಪೆಕ್ಟಿವ್ ಆಗಿರಬಾರ್ದು ಅಂತಕ್ಕಂಥದ್ದು ಕಾನೂನು ಆದೇಶಗಳಿದ್ದಾವೆ. ಸೊ ಅದನ್ನೇ ಯಾಕೆ ಇವ್ರು ಪಾಲನೆ ಮಾಡ್ತಾ ಇಲ್ಲ? ಬೇರೆದಕ್ಕೆಲ್ಲ ಕಾನೂನು ಅಂತ ಹೇಳುವಾಗ ನಮ್ಮನ್ನೇನು ಕಾಯಂ ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದೇವೆ. ಆ ಆದೇಶ ತಗೊಂಡು ಕೊಟ್ಟರೆ ನಾವು ಮಾಡೋಕ್ಕೆ ಬರಲ್ಲ ಅಂತ ಎಂಡರ್ಸ್ಮೆಂಟ್ ಕೊಡ್ತಾರೆ. ಅಂಥದ್ರಲ್ಲಿ ಕಾಯಂ ಮಾಡೋಕ್ಕೆ ಎಂಡರ್ಸ್ಮೆಂಟ್ ಕೊಟ್ಟರೆ ಆಗೋದಿಲ್ಲ ಅನ್ನುವಂಥವ್ರು ಕೇವಲ ಅತಿಥಿ ಉಪನ್ಯಾಸಕರು ನೇಮಕಾತಿ ಮಾಡಬೇಕಾದ್ರೆ ಈ ಕಾನೂನು ಆದೇಶ ಅಡ್ಡ ಬರುತ್ತೆ, ನಮ್ಮ ಕಾನೂನು ಪಾಲನೆ ಮಾಡಬೇಕು ಅಂತ ಹೇಳುವಂಥ ಇಲಾಖೆ ಎಷ್ಟು ಮಟ್ಟಿಗೆ ನ್ಯಾಯವಾಗಿದೆ ಅಂತಕ್ಕಂಥ ಯೋಚನೆ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ಮಧ್ಯಪ್ರವೇಶ ಮಾಡಿ ಅವ್ರು ಏನು ಸದನದಲ್ಲಿ ಹೇಳಿದರು ಅದೇ ರೀತಿ ನಡ್ಕೊಂಡು ನಮ್ಮ ಬಾಳಿಗೆ ಬದುಕನ್ನು ಕೊಡಬೇಕು ಅಂತ ನಾನು ಈ ಮೂಲಕ ಅವ್ರು ಕೇಳ್ಕೊತಾ ಇದ್ದೀವಿ. ಇವರು 5,200 ಜನ ಬೀದಿಗೆ ಬರ್ತಕ್ಕಂಥದ್ದು. ನಾಳೆಯಿಂದ 20 ತಾರೀಕು ಕೌನ್ಸಿಲ್ ಹಿಡಿಯುತ್ತೆ. ಒಂದು ವೇಳೆ ಅಲ್ಲೇನೋ ಸೆಲೆಕ್ಷನ್ ಆಗಿಲ್ಲ ಅಂದರೆ ಮತ್ತೆ 5,200 ಜನ ಬಂದು ಫ್ರೀಡಮ್ ಪಾರ್ಕ್ ಕೂತ್ಕೊಂಥ ಪರಿಸ್ಥಿತಿ ಬರುತ್ತೆ. ಅದೇನೇ ಹೋಗಲಿ ನಾವು ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀವಿ. ಏಕೆಂದರೆ ಸಂಸಾರ ಈಚೆ ಬಂದ ಮೇಲೆ ನಾವು ಇಷ್ಟು ಬದುಕಿದ್ದು ವೇಸ್ಟ್ ಆಗೋದಂಥದ್ದು. ಅದಕ್ಕೆ ಸರ್ಕಾರ ನಮ್ಮಗಳನ್ನು ಮಾನವೀಯ ದೃಷ್ಟಿ ನೋಡಿ ಇಲ್ಲ ಭದ್ರತೆ ಕೊಡಬೇಕು, ನಾವು ಮುಂದುವರಿಸಿದ ಕೆಲಸ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್.